ನಾವೇನಿದೆ ಇದನ್ನ ಕ್ಷಿತಿಜ ರೇಖೆ ಅಂತ ಹೇಳಿ ಕರಿತೀವಿ. ಇದನ್ನ ಆಕ್ಚುಲ್ ಆಗಿ ನಾವು ಎಕ್ಸ್ ಮತ್ತೆ ಎಕ್ಸ್ ಡ್ಯಾಶ್ ಎಕ್ಸ್ ಅಕ್ಷ ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಇದನ್ನ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಲಂಬ ರೇಖೆ ನೋಡ್ತಾ ಇದ್ದೀರಾ, ಈ ಲಂಬ ರೇಖೆಯನ್ನ ಇದನ್ನ ವೈ ಡ್ಯಾಶ್ ಅಂತ ಹೇಳಿ ಕರೀತಾರೆ. ಇದನ್ನ ವೈ ಅಕ್ಷ ಅಂತ ಹೇಳಿ ಕರೀತೀವಿ. ಈ ಲಂಬ ರೇಖೆಯನ್ನ ವೈ ಅಕ್ಷ, ಹಾಗೆ ಅಡ್ಡ ರೇಖೆಯನ್ನ ಎಕ್ಸ್ ಅಕ್ಷ ಅಂತ ಹೇಳಿ ನಾವು ಕರೀತೀವಿ. ಇದರಲ್ಲಿ ಈ ಎರಡು ರೇಖೆಗಳಲ್ಲಿ ಇಲ್ಲಿ ಛೇದಿಸಿದೆಯಲ್ಲ ಈ ಬಿಂದು, ಈ ಛೇದಿಸುವ ರೇಖೆಯ ಈ ಬಿಂದುವನ್ನು ನಾವು ಕರೀತೇವೆ, ಇದನ್ನ ಮೂಲ ಬಿಂದು ಅಂತ ಹೇಳ್ತೇವೆ. ಏನಂತಾರೆ? ಮೂಲ ಬಿಂದು ಅಂತ ಹೇಳ್ತೇವೆ. ಇಲ್ಲಿ ಎಕ್ಸ್ ಅಕ್ಷದ ಈ ಸಂಖ್ಯಾ ರೇಖೆಯ ಮೇಲೆ ಮೂಲ ಬಿಂದುವಿನಲ್ಲಿ ಎಕ್ಸ್ ಅಕ್ಷ ಕೂಡ ಬೆಲೆ 0 ಇರುತ್ತೆ, ಹಾಗೆಯೇ ವೈ ಅಕ್ಷದ ಕೂಡ ಏನಾಗಿರುತ್ತೆ 0 ಇರುತ್ತೆ. ಇದನ್ನ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಹೇಳ್ತೇವೆ. ಕಾರ್ಟೀಸಿಯನ್ ಸಮತಲದಲ್ಲಿ ನಾವು ಈ ರೀತಿಯಾಗಿ ಸೂಚಿಸ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಈ ಒಂದು ಸ್ಲೈಡ್ ಅನ್ನ ನೋಡಿದ್ರು. ಇದರಲ್ಲಿ ಈ ಏನು ಎರಡು ರೇಖೆಗಳನ್ನು ಛೇದಿಸಿದ ಇದನ್ನ ಕರೀತೇವೆ ನಾವು ಮೂಲ ಬಿಂದು 0 ಮತ್ತೆ 0. ಆನಂತರ ಈ ಎಕ್ಸ್ ಅಕ್ಷದಲ್ಲಿ ಈ ಮೂಲ ಬಿಂದುವಿನಿಂದ ಬಲಭಾಗಕ್ಕೆ ಹೋಗ್ತೀವಲ್ಲ, ಈ ಬಲಭಾಗಕ್ಕೆ 1 ಸೆಂಟಿಮೀಟರ್ಗೆ 1 ಏಕಮಾನವನ್ನು ನಾವು ತಗೊಳ್ತೇವೆ. ಇಲ್ಲಿ ಧನಾತ್ಮಕ ಚಿಹ್ನೆ ಇರುತ್ತೆ, ನೋಡ್ತಾ ಇದ್ದೀರಾ, +1 +2 +3 +4 +5 +6. ಯಾವತ್ತೂ ಕೂಡ ಏನಾಗಿರ್ತದೆ ಧನಾತ್ಮಕ ಬೆಲೆಯನ್ನ ಹೊಂದಿರುತ್ತೆ. ಹಾಗೆ ನಾವು ಈ ಮೂಲ ಬಿಂದುವಿನಿಂದ ಈ ಕಡೆ ಬಂದ್ರೆ ಏನಾಗ್ತದೆ, ಅದು ಋಣಾತ್ಮಕ ಇರ್ತದೆ. -1 -2 -3 -4 ಎಕ್ಸೆಟ್ರಾ ಎಕ್ಸೆಟ್ರಾ. ಅದೇ ರೀತಿಯಾಗಿ ನಾವು ಇನ್ನ ಈ ಲಂಬ ರೇಖೆ ಏನಿದೆ, ಈ ಲಂಬ ರೇಖೆಯಲ್ಲಿ ಎಕ್ಸ್ ಅಕ್ಷದ ಮೇಲ್ಭಾಗದಲ್ಲಿ ನೋಡಿದಾಗ ನಮ್ಗೆ ಇಲ್ಲಿ ಧನಾತ್ಮಕ ಚಿಹ್ನೆಗಳಿರ್ತದೆ. 1 2 3 4 +5 +6 +7 +8 ಇದು ಎಷ್ಟು ಕೂಡ ಎಕ್ಸ್ಟೆಂಡ್ ಅನ್ನು ನಾವು ಮಾಡಿಕೊಳ್ಳಬಹುದು. ಹಾಗೆ ನೆಕ್ಸ್ಟ್ ನಾವು ಕೆಳಭಾಗಕ್ಕೆ ಬಂದ್ರೆ -1 -2 -3 -4 -5 ಇದನ್ನ ನಾವು ಗ್ರಾಫ್ ಪೇಜ್ ಅಲ್ಲಿ ಗ್ರಾಫ್ ಹಾಳೆಯಲ್ಲಿ ಈ ರೀತಿಯಾಗಿ ನಾವು ಮಾಡ್ತೀವಿ. ಅದಾದ್ಮೇಲೆ ನಾವು ಕೆಲವೊಂದು ಕಡೆ ಸ್ಕೇಲ್ ಅಂತ ಬರೀತೇವೆ. ಈ ಸ್ಕೇಲ್ ಅನ್ನು ನಿಮಗೆ ಗ್ರಾಫ್ ಮಾಡುವಾಗ ನಾನು ಹೇಳಿಕೊಡ್ತೇನೆ. ಅರ್ಥ ಆಯ್ತಾ? ಇದನ್ನ ನಾವು ಕಾರ್ಟೀಸಿಯನ್ ಪದ್ಧತಿ ಅಂತ ಹೇಳಿದ್ದೇವೆ. ಇದನ್ನ ನಾವು ಗ್ರಾಫ್ ಅಲ್ಲಿ ಹಾಕಲಿಕ್ಕೆ ಬರುತ್ತಾ? ಈ ಕಾರ್ಟೀಸಿಯನ್ ಪದ್ಧತಿಯಲ್ಲಿ ಈಗ ಇಲ್ಲೊಂದು ಬೆಲೆ, ಇಲ್ಲೊಂದು ಪಾಯಿಂಟ್ ಇದೆ. ಎಷ್ಟಿದು? ಇದು ಎ ಇದೆ. ಇದರಲ್ಲಿ ನಾವೀಗ ಏನ್ ಮಾಡ್ತೀವಿ, ನಿರ್ದೇಶಾಂಕಗಳನ್ನ ಗುರುತಿಸ್ತೀವಿ. ಈ ನಿರ್ದೇಶಾಂಕಗಳನ್ನ ಹೇಗೆ ಗುರುತಿಸ್ತೀವಿ ಅಂತಂದ್ರೆ, ಈ ಪಾಯಿಂಟಿನ ಈ ಕಡೆ ಭಾಗಕ್ಕೆ ಬರ್ತೀವಿ, ಹಾಗೆ ಮತ್ತೆ ಕೆಳ ಭಾಗ ಇದರಲ್ಲಿ ಈ ಎಕ್ಸ್ ನ ನಿರ್ದೇಶಾಂಕ ಕಂಡುಹಿಡಿಯಬೇಕಂತ, ಎಕ್ಸ್ ನ ನಿರ್ದೇಶಾಂಕವನ್ನ ಕಂಡುಹಿಡಿಯಬೇಕಂದ್ರೆ ವೈ ಇಂದ ಎಷ್ಟು ದೂರದಲ್ಲಿದೆ ಅಂತ ನಾವು ಗಮನಿಸಬೇಕು. ಎಕ್ಸ್ ನ ನಿರ್ದೇಶಾಂಕ ಕಂಡುಹಿಡಿಯಬೇಕಂದ್ರೆ ವೈ ಇಲ್ಲಿದೆ. ಓಕೆ, ಇದನ್ನೊಂದು ಅಂತ ಕರ್ಕೊಂಡಿರ್ತೀನಿ, ಇದನ್ನೊಂದು ಎಫ್ ಅಂತ ಕರೆದಿದ್ದೀನಿ. ಈ ಇಂದ ಎಫ್ ಗೆ ಎಷ್ಟು ದೂರ ಇದೆ ಇಲ್ಲಿ? 1 2 3 4. ಈ ಎಫ್ ಸೇಮ್ ಈ ಓ ಮತ್ತೆ ಈ ಬಿಂದುವಿಗೆ ಈಕ್ವಲ್ ಆಗಿರುತ್ತದೆ. ಇಲ್ಲಿ ನಾವು ಎಕ್ಸ್ ನಿರ್ದೇಶಾಂಕದ ಬೆಲೆ ಎಷ್ಟಂತ ಕರಿತೀವಿ? 4.5. ಎಕ್ಸ್ ನಿರ್ದೇಶಾಂಕದ ಬೆಲೆ 4 ಅಂದ್ರೆ ಇದನ್ನ ವೈ ಇಂದ ಇರುವ ಲಂಬ ದೂರ ಅಂತ ಕರಿತೀವಿ. ವೈ ಇಂದ ಇರುವ ಲಂಬ ದೂರ. ಈ 4ಅನ್ನ ಕ್ಷಿತಿಜ ಸೂಚಕ ಅಂತ ಹೇಳಿ ಕರಿತೀವಿ. ಎಕ್ಸ್ ನ ಬೆಲೆ ಅಂತ ಹೇಳಿ ಎಕ್ಸ್ ನ ನಿರ್ದೇಶಾಂಕ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಈಗ ವೈ ಬೆಲೆ ಕಂಡುಹಿಡಿಯಬೇಕು. ಈ ವೈ ಬೆಲೆ ಕಂಡುಹಿಡಿಯಬೇಕಾದ್ರೆ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ನಾವು ನೋಡಬೇಕು. ಇಲ್ಲಿಂದ ತಗೊಳ್ತೀವಿ, 1 2 3 ಬರುತ್ತೆ. ಏನ ನಿರ್ದೇಶಾಂಕ ಎಷ್ಟಾಯ್ತು? ಅಂದ್ರೆ ಇಲ್ಲಿ ನಾವು ಎಕ್ಸ್ ನ ಬೆಲೆ ತಗೋಬೇಕಂತಂದ್ರೆ ಲಂಬ ದೂರವನ್ನ ನೋಡ್ತೀವಿ. ಎಲ್ಲಿಂದ? ವೈ ಅಕ್ಷದಿಂದ ಲಂಬ ದೂರವನ್ನು ನೋಡ್ತೀವಿ. ವೈ ಬೆಲೆ ಕಂಡುಹಿಡಿಯಬೇಕಂತಂದ್ರೆ ಎಕ್ಸ್ ಅಕ್ಷದಿಂದ ಇರುವ ಲಂಬ ದೂರವನ್ನು ನಾವು ಈ ಲಂಬ ದೂರ ನೋಡಿದಾಗ ಇಲ್ಲಿ 4 ಬಂತು, 4 ಅಂತ ಬಂದೆ. ಎಲ್ಲಿದ್ದು? ಈ 1 2 3 4 4 ಅಂತ ಬಂದೆ. ಹಾಗೆ ಈ ದೂರವನ್ನು ನೋಡಿದ್ರೆ 1 2 3 ಅಂತ ಹೇಳಿ 3 ಅಂತ. ಇದನ್ನ ಏನ ನಿರ್ದೇಶಾಂಕ ಅಂತ ಹೇಳಿ ಬರೀಬೇಕು. ಏನ ನಿರ್ದೇಶಾಂಕ 4. ಇದರಲ್ಲಿ ಯಾವತ್ತೂ ಕೂಡ ಈ ನಿರ್ದೇಶಾಂಕದಲ್ಲಿ ನಾವು ಮೊದಲು ಬರೆಯಲಿದೆಯಲ್ಲ, ಇದು ಎಕ್ಸ್ ಇದು ಬೆಲೆ ಇದೆ ನಾವು ಬರೀಬೇಕಾಗುತ್ತೆ. ವೈ ಬೆಲೆ ಬರೀಬೇಕಿಲ್ಲ. ನಾವು ಯೂನಿವರ್ಸಲ್ ಆಗಿ ಏನ್ ಮಾಡ್ತೀವಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅರ್ಥ ಆಗ್ತಿದೆಯಾ? ಹಾಗೆ ನೆಕ್ಸ್ಟ್ ಇಲ್ಲಿ ಬರೆಯುವಂತ